ಕಾಣದಿರೆ ಪ್ರೇಮದ ಪ್ರೀತಿಯ ಸೆರೆ ಸ್ವರ್ಗವ ಕಾಣದಿರೆ ಹಾಗೆಯೇ ನಿನ್ನ ಮುಖದಲ್ಲಿ ಸಂತೋಷ ತಾಂಡವಾಡ್ತಾ ಇದೆಯಲ್ಲ. ಏನ್ ಸಮಾಚಾರ? ನಾನಿಂದು ಡಾಕ್ಟರಿಂದ ಕೇಳಿದ ವಿಷಯಕ್ಕೆ ನನ್ನೆದೆಯಲ್ಲಿ ಆನಂದದ ಹೊಳೆಯೇ ಹರಿಯುತ್ತಿದೆ. ಅದೇನಂತ ಗೊತ್ತಾದ್ರೆ ನೀವು ಅಷ್ಟೇ ಖುಷಿ ಪಡ್ತೀರಾ? ನಾನ್ ಖುಷಿ ಪಡೋ ವಿಚಾರನ ವಾ ಡಾರ್ಲಿಂಗ್ ಅದು ನೋಡಿ ಡಿಯರ್, ನಮ್ಮಿಬ್ಬರ ಪ್ರೇಮದ ಪ್ರತೀಕವಾಗಿ ನಾನು ತಾಯಿಯಾಗ್ತಾ ಇದ್ದೀನಿ. ಈ ಸಮಾಜವು ನನಗೆ ಜಾರಿನಿ ಪಟ್ಟ ಕಟ್ಟುವ ಮೊದಲು ನೀವು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಪ್ರತಿಷ್ಠಾನ ಕೊಡಿ. ನಿನಗೆ ನಾನು ಸತಿಯ ಸ್ಥಾನ ಕೊಡಬೇಕಿದೆ. ನಿನ್ನ ತರ ನಾನು ಅನುಭವಿಸಿದ ಹೆಣ್ಣುಗಳು ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆಲ್ಲ ನಾನು ತಾಳಿ ಕಟ್ತಾ ಹೋದ್ರೆ ನನ್ನ ಮನೆಯಲ್ಲಿ ನನಗೆ ಜಾಗ ಇರೋದಿಲ್ಲ. ನೋಡೋ ಏನು ನನ್ನ ಮಗ ತಾಯಿ ಸತ್ತವನು ಅಂತ ಪಾಠ ಹೇಳಕ್ಕೆ ಅಪಾಯಿಂಟ್ ಮಾಡಿದ್ದೆ. ನಿನಗೆ ಕಾಮದ ಹಸಿವಿತ್ತು, ನನಗೆ ನಿನ್ನ ದೇಹನ ಅನುಭವಿಸಬೇಕು ಅನ್ನೋ ಚಟ ಇತ್ತು. ನಿನಗೆ ಹಠ ಇತ್ತು, ನನಗೆ ಚಟ ಇತ್ತು. ನಾಯಿ ಹಾಸ್ತಿತ್ತು, ಅನ್ನ ಕಾಣಿಸ್ತಿತ್ತು. ನಿನಗೂ ಬೇಕಾಗಿದ್ದು ಅದೇ, ನನಗೂ ಬೇಕಾಗಿದ್ದು ಅದೇ. ನೋಡೋ ಏನೋ ನನ್ನ ಮಗನಿಗೆ ಪಾಠ ಹೇಳ್ಕೊಟ್ಟಿದ್ದ ಕನಿಕರಕ್ಕಾಗಿ ಒಂದು 10,000 ರೂಪಾಯಿನ ಬಿಸ್ತೀನಿ. ಎಲ್ಲಿ ಆದ್ರೂ ಹೋಗಿ ಆ ಪಿಂಡನ ತೆಗ್ಸಿ ಯಾರನ್ನಾರು ಮದುವೆ ಮಾಡ್ಕೋ. ಬೇಡಿ ಗೌಡ್ರಿ ಬೇಡಿ, ನಿಮ್ಮ ಈ ಕಠೋರ ಮಾತುಗಳಿಂದ ನನ್ನನ್ನು ಆಘಾತಗೊಳಿಸುತ್ತೀರಿ. ತಂದೆ ತಾಯಿ ಇಲ್ಲದ ನನಗೆ ತಮ್ಮನನ್ನು ಬಿಟ್ಟರೆ ನನ್ನವರು ಎನ್ನುವರು ಯಾರೂ ಇಲ್ಲ. ನನಗೆ ಆಶ್ರಯದಾತರಾಗಿ ನಿಂತು ನನಗೆ ಮಾಂಗಲ್ಯ ದಾನ ಮಾಡಿ ವಿನಃ ನನ್ನನ್ನು ಪತಿತೆಯನ್ನಾಗಿ ಮಾಡಬೇಡಿ ಹಾಡರದ ಹೆಣ್ಣೆ, ನಿನ್ನಂತ ನೀತಿ ಕೆಟ್ಟವರಿಗೆಲ್ಲ ನಾನು ಮಾಂಗಲ್ಯ ದಾನ ಮಾಡೋದಕ್ಕೆ ಅಲ್ವೇ ಇರೋದು. ನಿನ್ನಂತ ನೀತಿಗೆಟ್ಟ ಹೆಣ್ಣು ಹೊಟ್ಟೆಯ ತುಂಬಿಸ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದು ಗೌಡ್ರೆ ನನಗೆ ಮಾಂಗಲ್ಯ ದಾನ ಮಾಡಿ ಅಂತ ಕೇಳಿದ ಹೆಣ್ಣು ಮಕ್ಕಳನ್ನೆಲ್ಲ ನನ್ನ ಪಿತ್ತ ನೆತ್ತಿಗೆ ಏನೋ ಮೊದಲು ಇಲ್ಲಿಂದ ಎಲ್ಲರೂ ದೂರ ಹೊರಟೋಗು. ನೀಚ ನರ ರಾಕ್ಷಸ, ನೀನೊಬ್ಬ ಗೋಮುಖ ವ್ಯಾಘ್ರನೆಂದು ಗೊತ್ತಿದ್ದರು ನಿನ್ನ ಪ್ರೀತಿಯ ಮಾತಿಗೆ ಮರುಳಾಗಿ ನನ್ನ ಸರ್ವಸ್ವವನ್ನೇ ಧಾರೆ ಎರೆದು ನಾನು ಮೋಸ ಹೋದೆ. ಆದರೆ ಗೌಡ, ಒಂದು ಮಾತ್ರ ನೆನಪಿನಲ್ಲಿಟ್ಟುಕೋ, ಎಲ್ಲರನ್ನೂ ಮುಗಿಸಿದ ಹಾಗೆ ಈ ಸುನಂದಾಳನ್ನು ಮುಗಿಸುವುದು ಅಷ್ಟು ಸುಲಭವಲ್ಲ. ನಾಳೆಯೇ ಪಂಚಾಯಿತಿ ಸೇರಿಸಿ ಈ ಸಮಾಜದೆದುರು ನೀನೇ ನನಗೆ ತಾಳಿ ಕಟ್ಟುವ ಹಾಗೆ ಮಾಡಿ ಈ ನಿನ್ನ ಪಿಂಡಕ್ಕೆ ನೀನೇ ತಂದೆ ಎಂದು ಒಪ್ಪಿಕೊಳ್ಳೋ ಹಾಗೆ ಇಲ್ಲ. ನಾನು ಸುನಂದಾಳಲ್ಲ.
सुनंदा मेरे पास पैसे है तो तेरा जैसा लड़की मेरा पाँव का नीचे घूम घूम के रहता है। ನಾಳೆ ಸೂರ್ಯೋದಯ ನೋಡೋದಕ್ಕೆ ಬಿಟ್ರೆ ಅಲ್ವೇನೆ ನೀವು ಪಂಚಾಯತಿ ಸೇರ್ಕೊಂಡು ನಿನ್ನ ಕಥೆನ ಇವತ್ತು ಇಲ್ಲೇ ಮುಗಿಸ್ತೀನಿ. ನಿನ್ನ ಮಗನಿಗೆ ಪಾಠ ಹೇಳಿಕೊಡಲು ಬಂದ ಅಸಹಾಯಕ ಅವನಿಗೆ ತಾಯ್ತನದ ಪಟ್ಟವನ್ನ ಕಟ್ಟಿ ಅವಳನ್ನ ಕೊಲೆ ಮಾಡಲು ಹೊಣಿಸುತ್ತಾ ಇದೆಯಲ್ಲ. ಕ್ರಾಂತಿ, ನಿನಗೆ ಅವತ್ತೇ ವಾರ್ನ್ ಮಾಡಿದೀನಿ, ನನ್ನ ವಿಚಾರದಲ್ಲಿ ತಲೆ ಹಾಕ್ಬೇಡ ಅಂತ. ಎಷ್ಟೇ ಹೇಳಿದ್ರು ಮತ್ತೆ ಮತ್ತೆ ನನ್ನ ವಿಚಾರದಲ್ಲಿ ತಲೆ ಹಾಕ್ತಾ ಇದೀಯಾ? ಮೊದಲು ನಿನ್ನ ಮುಗಿಸ್ತೀನಿ. ನಿನ್ನ ರುದ್ರಾವತಾರಕ್ಕೆ ಹೆದರುವವನಲ್ಲ ಈ ಕ್ರಾಂತಿ. ಶಿಷ್ಟರಿಗೆ ಕ್ರಾಂತಿ, ದುಷ್ಟರಿಗೆ ಸೇಡಿನ ಕ್ರಾಂತಿ. ಅಲ್ಲಮ್ಮ ಸುನಂದ, ಈ ನೀಚ ಗೌಡರ ಬಗ್ಗೆ ಈ ಹಿಂದೆ ಅದೆಷ್ಟೋ ಬಾರಿ ನಿನ್ನ ಎಚ್ಚರಿಸಿದರು. ಎಚ್ಚರಗೊಳ್ಳದೆ ಕಾಲು ಜಾರಿದ ಹೆಣ್ಣಾದೆ ಅಲ್ಲಮ್ಮ. ಅಣ್ಣ, ಈ ವಿಷಯ ನಿನಗೆ ನೀನು ಯಾವ ಡಾಕ್ಟರ್ ಹತ್ರ ಹೋಗಿದ್ಯೋ ಅದೇ ಡಾಕ್ಟರ್ ಇಂದಲೇ ಈ ವಿಷಯವನ್ನ ತಿಳಿದುಕೊಂಡು ಇಲ್ಲಿಗೆ ಬಂದಿದ್ದೆ. ನೀಚ ಗೌಡ, ಎಲ್ಲ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದಾಗಲ್ಲ ನನ್ನ ತಂಗಿ ಸುನಂದಾಳಿಗೆ ಮೋಸ ಮಾಡುವುದು. ಅವಳಿಗೆ ಸತಿಯ ಸ್ಥಾನವನ್ನು ಕೊಟ್ಟರೆ ಬದುಕುಳಿತೀಯ, ಇಲ್ಲ ಅಂದ್ರೆ ಏನ ಮಾಡ್ಕೊಳಕ ಸಾಧ್ಯ? ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಇವಳಿಗೆ ಸತಿಯ ಸ್ಥಾನ ಕೊಡದೆ ಹೋದ್ರೆ ನೀನನ್ನ ಏನು ಮಾಡಕ್ಕಾಗಲ್ಲ. ಯಾಕೆ ಸಾಧ್ಯವಿಲ್ಲ ಗೌಡ? ಇಡೀ ಸಮಾಜದ ಜನರನ್ನ ಒಂದುಗೂಡಿಸಿ ಅವಳಿಗೆ ನ್ಯಾಯ ದೊರಕುವಂತೆ ಮಾಡುತ್ತೇನೆ. ನಿನ್ನ ಕೈಯಾರೆ ಅವಳ ಕೊರಳಿಗೆ ತಾಳಿ ಕಟ್ಟಿಸದೆ ಇದ್ದರೆ ನಿನ್ನ ಹೆಸರು ಕ್ರಾಂತಿನೇ ಅಲ್ಲ. ಇಷ್ಟೆಲ್ಲ ನೀನು ಮಾತಾಡಕ್ ಬಿಟ್ಟಿದ್ದೆ ತಪ್ಪಾಗಿ ಹೋಯ್ತು. ನಿನ್ನ ಕಥೆನ ಮೊದಲು ಮುಗಿಸ್ತೀನಿ, ಆಮೇಲೆ ಇವಳು ಕಥೆನ ನೋಡ್ಕೊತೀನಿ. ಕೊಡೋ ನನ್ನ ಆಯುಧನ. ಆ ಗಿಡದ ಬಡ್ಡ್ಯಾಗ ಒಂದ್ ಕ್ವಾಟ್ರ್ ಹೊಡ್ಕೊಂಡ್ ಕುಂತಿದ್ದ ಅಂದ್ರ ನೋಡ್ರಿ ಆ ಕ್ರಾಂತಿ, ಕೈ ಕರ್ನಾಟಕದ ಆಸ್ತಿ ಈ 5 ಬರಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮೋಸ್ತಿ ಮಾಡಿ ಹೊಡೆದ ಅಂದ್ರೆ ಎದ್ದು ಬಂದಿರೋದು ಚಾರಿತ್ರನೇ ಇಲ್ಲ. ಪೌರುಷ ಪಚ್ಚದರು ನನಗೆ ಶಾಂತಿ ಕೊಡುವ ಮೊದಲು ನಿನ್ನ ಕೈಯಲ್ಲಿ ದಾಸ್ತ್ರದಿಂದಲೇ ನಿನ್ನ ಸವಾರಿಯನ್ನ ಕೊಟ್ಟುತ್ತೇನೆ. ಮುಗಿಯಿತು ನಿನ್ನ ಈ ರುದ್ರೇಗೌಡನ ಎದುರು ಹಾಕೊಂಡರು ಯಾರು ಬದುಕಿ ಉಳಿದಿಲ್ಲ. ಈ ಭೂಮಿಯಲ್ಲೇ ಬದುಕೋದಕ್ಕೆ ಬಿಡೋದು ಇಲ್ಲ ಈ ರುದ್ರೇಗೌಡ. ಅದೇ ಕೊಡ ಈ ಗೌಡ. ಗೌಡ್ರ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನನ್ನ ಎದುರು ಹಾಕೋತೀಯ? ಲೆಕ್ಕ ಇನ್ 7 ನಂಬರ್ ಕಟ್ಬಿಡಬಾರ್ದು. ಇವನ್ ಜೊತೆಗೆ 7 ಪರಲೋಕ ಕಳಿಸ್ತೀನಿ.
ಅವಳು ಪಾತಾಳದಲ್ಲಿ ಅಡಗಿದ್ರು ಸರಿ, ಅವಳನ್ನ ಹೊರಗೆಳೆದು ಈ ಕತ್ತಿ ಸಾಯಿಸಿಲ್ಲ. ನಾನು ರುದ್ರೇಗೌಡನೇ ಅಲ್ಲ. ಅದನ್ನೇ ಮಾಡುವುದು. ಸುತ್ತು ಸಾಯಿಸುವುದು ಇದೇ ಗೊತ್ತು ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ ಅವಳು. ಯಾವ ಗುಹೆ ಅಡಿಗೆ ಕೂತಿರ್ಬೇಕು ಅವಳು. ಗೌಡ್ರ ನಾವು 6 ತಿಂಗಳು ಹುಡುಕಾಕತ್ತೀವ್ರಿ. ಆದ್ರ ಎಲ್ಲಗಳ ಅನ್ನೋದು ಗೊತ್ತಿಲ್ಲ. ಯಾಕಂದ್ರ ಕಣ್ಣಾಗ ಮಣ್ಣು ಇಟ್ಕೊಂಡು ಅಲ್ಲಲ್ರಿ ಕಣ್ಣಾಗ ಕಣ್ಣಿಟ್ಕೊಂಡು ಹುಡುಕಾಕತ್ತೀವಿ. ಎಲ್ಲೂ ಸಿಗೋಳಲ್ಲ. ಈ ನಂದಿಗದ್ದಾಗ ಹುಡ್ಕೊಂತಾಳ್ರಿ. ಆದ್ರ ನೋಡ್ರಿ ಗೌಡ್ರ ಎಲ್ಲರ ಇರ್ಲಿಕ್ಕಿ ಮ್ಯಾಲು ಗಾಳು ಏನೆಲ್ಲರ ತುಡುಗಿಲ ಕಡ್ದಾಳೋ ಅಂತ ನನಗೆ ಡೌಟ್ ರೀ. ನೋಡು, ಅವಳು ಜನ್ಮ ಕೊಟ್ಟಿರೋ ಆ ಮಗು ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ನೋಡಬಾರ್ದು, ಈ ಭೂಮಿ ಮೇಲೆ ಅದಿರಬಾರ್ದು. ನನ್ನ ವಂಶದ ಕುಡಿ ನನ್ನ ಮಗ ಒಬ್ಬ ಬಿಟ್ರೆ ಇನ್ಯಾರು ಇರಬಾರ್ದು. ಹಂಗಾಗ್ತೈತ್ರಿ. ನೀವು ನೆಟ್ಟ ಸಸಿ ನಾನೇ ನಾಶ ಮಾಡ್ತೀನಂದ್ರ ಆದ್ರೂ ಏನು ಗೌಡ್ರ ಈಗ ನೋಡ್ರಿ ನಾ ಒಂದ್ ಐಡಿಯಾ ಹೇಳ್ತೀನಿ. ಹಂಗ ಮಾಡ್ರಿ. ಏನದು? ಯಾಕಂದ್ರ ಈ ಶಿಶುನು ಅವ್ರ ಅವನು ಒಂದ ಕಡೆ ಇದ್ರ ಮಂದಿ ಎಲ್ಲ ಮಾತಾಡ್ಕೊಂತಾರ. ಅದಕ್ಕ ಏನಂತ ಮಾತಾಡ್ತಾರ ಹೇಳ್ರಿ? ಏನಂತ ಮಾತಾಡ್ತಾರೆ? ಗೌಡನೇ ಇವೆಲ್ಲ ಮಾಡ್ಯಾನಂತಾರ್ರಿ. ಅದಕ್ಕ ಈ ಶಿಶುನ ಅಲ್ಲಿ ಒಯ್ದು ನಾಕೊಂಡ್ ಬರ್ತೀನಿ. ನೀವು ಮುಂದ್ ನೋಡ್ರಿ ಗೌಡ್ರೆ. ಹೌದಲ್ಲ ಲೆಕ್ಕ ಎದ್ರೆ ಇರ್ಬೇಕು ನಿನ್ನಂತ ನನ್ನ ಪಕ್ಕ. ಇನ್ನ ಮಗುನ ಸಿಕ್ಕಿಲ್ಲ, ಆಗ್ಲೇ ಮಗುನ ಕೊಲ್ಲಕ್ ಹೊಂಟ ಭೂಪ. ಮೊದ್ಲಾಕಿ ಎಲ್ಲ ಕರ್ಕೊಂಡು ಆಮೇಲೆ ಅವ್ರಿಬ್ಬರು ನನ್ನ ಕೈಯವ್ರನ್ನ ಕೊಲೆ ಮಾಡ್ತೀನಿ. ಹೇ ನನ್ನ ಕಂದ, ಜಾರತನದಿಂದ ನಿನ್ನನ್ನು ಹಡೆದರು ಸುಖದಿಂದ ಸಲುಹಲು ಆಗದ ಈ ನತದೃಷ್ಟ ತಾಯಿಯ ಜನ್ಮಕ್ಕೆ ಧಿಕ್ಕಾರ. ರಾಜಾಶ್ರಯದಲ್ಲಿ ಬಾಳಿ ಬದುಕಬೇಕಾಗಿದ್ದ ನೀನು ಈ ಗಿಡ ಮರಗಳ ಆಶ್ರಯದಲ್ಲಿ ಬದುಕುವಂತಾಯಿತು. ಕಂದ, ನಿನಗೆ ಜನ್ಮ ಕೊಟ್ಟವನೇ ನನಗೆ ಶತ್ರುವಾಗಿದ್ದಾನೆ. ನೀನು ದೊಡ್ಡವಳಾದ ಮೇಲೆ ನಿನ್ನ ಜನ್ಮಕ್ಕೆ ಕಾರಣನಾದ ಆ ರುದ್ರೇಗೌಡನನ್ನು ಸುಮ್ಮನೆ ಬಿಡಬೇಡ.
ಎಲ್ಲಂತ ಹುಡ್ಕೋದು ನಿನ್ನ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಅದು ಹೆಂಗೆ ಬದುಕ್ತೀಯ ನೀನು? ಏಯ್, ನನ್ನ ಕಣ್ಣು ತಪ್ಪಿಸಿ ಆ ಜಾರಪಿಂಡಕ್ಕೆ ಜನ್ಮ ಕೊಟ್ಟಿದೀಯೇನೆ? ಥು, ಪಾಪಿ, ಇಲ್ಲಿಗೂ ಆವರಿಸಿದೆ ನಿನ್ನ ಈ ಕೆಟ್ಟ ದೃಷ್ಟಿ. ಹೆಣ್ಣೆ, ನನ್ನ ಕಣ್ಣು ತಪ್ಪಿಸಿ ನೀನು ಆ ಪಿಂಡಕ್ಕೆ ಜನ್ಮ ಕೊಟ್ಟಿದ್ದು ಅಲ್ದೆ ನನ್ನ ಕಣ್ಣಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಅವಸ್ಕೊಂಡು ಕೂತಿದ್ಯಾ? ಏಯ್, ನೀನ್ ಯಾವ ಪಾತಾಳದಲ್ಲಿ ಅಡಗಿದ್ರು ಬಿಡೋದಿಲ್ವೇ ಈ ರುದ್ರೇಗೌಡ? ಮೊದಲ ನಿನ್ನ ಮಗುನ ಮುಗಿಸ್ತೀನಿ, ಆಮೇಲೆ ನಿನ್ನ ಮುಗಿಸ್ತೀನಿ. ನನ್ನ ವಂಶದ ಕುಡಿ ನನ್ನ ಮಗನ ಹೊರತು ಈ ಭೂಮಿ ಮೇಲೆ ಯಾರು ಇವರು ಕೊಡ್ದು ನನ್ನ ಕುಡಿ ಅಂತ ಇದ್ರೆ ಅದು ನನ್ನ ಮಗ ಮಾತ್ರ. ಈ ಮಗನ ಕಣ್ಣಗಳಿಗೆ ಮುಗಿಸ್ತೀನಿ. ಗೌಡ್ರ, ಈ ಮಗುನ ಕೊಂದು ನೀವ್ಯಾಕೆ ಪಾಪದಾಗ ಇರ್ತೀವ್ರಿ? ನೀವು ಹಾಕಿದ ಬೀಜ ನೀವೇ ಕೊಂದು